ಶಾಸಕರಾದಂಥ ರೂಪಾ ಶಶಿಧರ್ ಅವರಿಗೆ ಮುಂದಿನ ದಿನಗಳಲ್ಲಿ ಏನು ಹೊಸ ಸಿ ಎಂ ಆಗ್ತಾರೆ ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ಅವ್ರಿಗೆ ಖಂಡಿತವಾಗ್ಲೂ ಒಂದು ಮಿನಿಸ್ಟ್ರ್ ಪೋಸ್ಟ್ ಕೊಡಲೇಬೇಕು, ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟ್ರ್ ಪೋಸ್ಟ್ ಕೊಡಲೇಬೇಕು ಅಂತ ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ಒಂದು ಮನವಿ ಮತ್ತು ಆಗ್ರಹ ಎರಡು. ಯಾವ ಬೇಸಲ್ಲಿ ಮಾತಾಡ್ತಿದ್ದೀವಿ ಅಂದರೆ, ಇಡೀ ಜಿಲ್ಲೆಯಲ್ಲೇ ನಾವು ನೋಡಿರ್ತೀರ MP ಎಲೆಕ್ಷನ್ ನಡೀತು ಇಡೀ ಜಿಲ್ಲೆಯಲ್ಲಿ. ನಮ್ಮ ಕಾಂಗ್ರೆಸ್ನ ಭದ್ರಕೋಟೆ ಕೋಲಾರ ಜಿಲ್ಲೆ, ಆದರೆ ನಾವು MP ಎಲೆಕ್ಷನ್ ಸೋತ್ವಿ. ಇಲ್ಲ, ಎಲ್ಲ ತಾಲೂಕುಗಳಲ್ಲೂ BJPಗೆ ಲೀಡ್ ಬಂದರೆ ನಮ್ಮ ಮಾನ್ಯ ಶಾಸಕರ ನಾಯಕತ್ವದಲ್ಲಿ ನಾವು ಇಲ್ಲಿ ಎಲೆಕ್ಷನ್ ಎದುರಿಸಿದ್ವಿ. ಎಲ್ಲೂ 50,000 ಲೀಡ್ ಬಂತು ನಮಗೆ ಮಾನ್ಯ ಶಾಸಕರಲ್ಲಿ. ಅದು 50,000 ಲೀಡು ಇದೇ ಥರ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದ್ಬಿಟ್ಟಿದ್ರೆ ಈ ಭದ್ರಕೋಟೆ ಹಂಗೆ ಉಳ್ಕೊಂಡಿರೋದು. ಆದ್ದರಿಂದ ನಾವು ಮನವಿ ಮಾಡೋದಿಷ್ಟೇ ಹೈಕಮಾಂಡ್ ಅವ್ರಿಗೆ, ಯಾವುದೇ ಕಾರಣದಿಂದಲೂ ಅವ್ರ ತಂದೆಗೆ ಹೋಲಿಸ್ಕೊಳ್ಳೋದು ಬೇಡ. ಅವ್ರ ತಂದೆ ಬೆಂಗಳೂರು ಗ್ರಾಮಾಂತರ ಗೆದ್ದಿರೋದು, ಅವ್ರ ಮಿನಿಸ್ಟ್ರು ಅವ್ರ ಪಾಡಿಗೆ ಅವ್ರು ಇರ್ಬೋದು. ಅವ್ರನ್ನ ತೆಗೆದು ನಮ್ಮ MLA ಕೊಡಿ ಅನ್ನೋದು ಅಂತ ಅಷ್ಟು ದೊಡ್ಡವರಲ್ಲ ನಾವು. ಏನಿದ್ರು ನಮ್ಮ MLAಗೆ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪರ ನಿಂತಿದ್ದಾರೆ ಅವರು. ಯಾವುದೇ ಕಾರಣಕ್ಕೂ ಯಾವುದೇ ಇದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗದಂಗೆ ಇವತ್ತುವರೆಗೂ ನಡ್ಕೋತಾ ಇದ್ದಾರೆ. ಅದರಿಂದ ಅವ್ರಿಗೆ ಏನೇ ಆಗಲಿ ಅವ್ರಿಗೆ ಮಿನಿಸ್ಟರ್ ಪೋಸ್ಟ್ ಕೊಡಬೇಕು ಅಂತ ನಾವು ಬೇತ್ಮಂಗಲ ಗ್ರಾಮಾಂತರ ಪರವಾಗಿ ಇರ್ಬೋದು, ಬೇತ್ಮಂಗಲ KGF ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ಹೈಕಮಾಂಡಲ್ಲಿ ಮನವಿ ಮತ್ತು ಆಗ್ರಹ ಎರಡೂ ಮಾಡ್ತಾ ಇದ್ದೀವಿ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ ಏನು ಅಂತ ನಮ್ಮ KPCC ಸದಸ್ಯರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ದುರ್ಗಣ್ಣ ಅವರು ಹೇಳಿದ್ದಾರೆ. ನಮ್ಮಲ್ಲಿ ನಾವು ಗ್ರಾಮಾಂತರ ಭಾಗದಿಂದ ನಾವು ಮನವಿ ಮಾಡೋದು ನಮ್ಮ ಪಕ್ಷದ ಹೈಕಮಾಂಡ್ ಅವ್ರಿಗಿರ್ಬೋದು, ರಾಜ್ಯದ ನಾಯಕರಿಗಿರ್ಬೋದು, ಮಾಡೋದೇನೆಂದರೆ ಪಕ್ಷ ಅಂದರೆ ಮೇಡಮ್ ಅವರು ಒಂದು ತಾಯಿ ಸ್ಥಾನದಲ್ಲಿ ನೋಡೋ ಅಂಥ ಒಂದು ವ್ಯಕ್ತಿ ನಮ್ಮ ಮೇಡಮ್ ಅವರು. ಆದ್ದರಿಂದ ಪಕ್ಷದ ಸಂಘಟನೆ ಇರ್ಬೋದು, ಪಕ್ಷದಲ್ಲಿ ಯಾವುದೇ ಒಂದು ಉಸ್ತುವಾರಿ ಕೊಟ್ಟಾಗಲೂ, ಯಾವುದೇ ಒಂದು ಜವಾಬ್ದಾರಿ ಆಗಿದಾಗ ಪಕ್ಷಕ್ಕೆ ಭಾಳ ನಿಷ್ಠೆಯಾಗಿ ಪಕ್ಷದ ಸಿದ್ಧಾಂತಗಳನ್ನು ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಪಕ್ಷಕ್ಕೆ ಗೌರವ ತರುವಂಥ ಒಂದು ಕೆಲಸವನ್ನು ಎಲ್ಲೂ ಮುಜುಗರ ಆಗದೆ ಇರೋ ಹಂಗೆ ನಡ್ಕೊಂಡಿರೋ ಅಂಥ ನಮ್ಮ ಶಾಸಕರಿಗೆ ಕ್ಯಾಬಿನೆಟ್ ದರ್ಜೆಯ ಒಂದು ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತ ನಮ್ಮ ಗ್ರಾಮಾಂತರ ಭಾಗದಿಂದ KGF ಕ್ಷೇತ್ರದಿಂದ ನಾವೆಲ್ಲರೂ ಇವತ್ತು ಭಾಳ ಒಂದು ಸಿನ್ಸಿಯರ್ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀವಿ. ಹಾಗೂ ಒಂದು ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ನಡಿಬೇಕು, ಪಕ್ಷಕ್ಕೆ ಒಂದು ಅಸ್ತಿತ್ವ ಉಳಿಬೇಕು. ಇಲ್ಲಿ ಎರಡನೇ ಸತಿ ಗೆದ್ದಂಥ ಶಾಸಕರು ಅವ್ರಿಗೆ ಏನು 50,000 ಲೀಡ್ ಬಂದಿತ್ತು, ಅದೇ ಲೀಡನ್ನು MP ಎಲೆಕ್ಷನ್ನಲ್ಲೂ ಸಹ ತಂದುಕೊಟ್ಟು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಲೀಡನ್ನು ತಂದುಕೊಟ್ಟಂಥ ಕ್ಷೇತ್ರ ನಮ್ಮ KGF. ಆದ್ದರಿಂದ ಮೇಡಮ್ ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲೇಬೇಕು ಅಂತ ನಮ್ಮ ಎಲ್ಲರ ಒಂದು ಕೋರಿಕೆ. ಸರಿಗ ನಾರಾಯಣ ಸ್ವಾಮಿ ಅವರು ಏನು ಹೇಳಿದ್ದಾರೆ, ಬಂಗಾರಪೇಟೆ ಶಾಸಕರು ಬಲಗೈ ಸಮುದಾಯದವರನ್ನು ನೋಡಬೇಕು ಅಂತ ಹೇಳಿದ್ದಾರೆ, ಎಡಗೈ ಸಮುದಾಯದವರಿಗೆ ಸಿಕ್ಕಿದೆ ಅಂತ. ಆದರೆ KH ಮುನಿಯಪ್ಪನವರು ಸತತ 7 ಬಾರಿ ಸಂಸದರಾಗಿರ್ತಕ್ಕಂಥವ್ರು, ಅವರು ಹಿರಿಯ ರಾಜಕಾರಣಿ. ಅವ್ರಿಗೆ ಸ್ಥಾನಮಾನ ಕೊಡೋದ್ರಲ್ಲಿ ಪಕ್ಷ ಮುಂದಿದೆ. ಯಾಕೆ ಅಂದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವರ ಒಂದು ಪಕ್ಷದ ಸಂಘಟನೆ, ಪಕ್ಷಕ್ಕೆ ಬಲವಾದಂಥ ಅವರೊಂದು ಹಿರಿಯ ಮತ್ಸದಿ ರಾಜಕಾರಣಿ ಸರ್. ಅದರಲ್ಲಿ ಬೇರೆ ಮಾತೇ ಇಲ್ಲ. KH ಮುನಿಯಪ್ಪ ಸಾಹೇಬರು ಹಿರಿಯ ಮತ್ಸದಿ ರಾಜಕಾರಣಿಗಳು. ನಾವು ಕೇಳೋದೇನು, ನಮ್ಮ ಮೇಡಮ್ ಅವ್ರಿಗೆ ಯಾಕೆ ಕೊಡಲೇಬೇಕು ಅಂತ ಹೇಳ್ತಾ ಇದ್ದೀವಿ ಅಂದರೆ, ಮಹಿಳಾ ಕೋಟಾ ಅಲ್ಲಾದರೂ ಕೊಡಬೇಕು ಸರ್. ಯಾಕೆ ಅಂದರೆ ಲೇಡೀಸಲ್ಲಿ ಗೆದ್ದಿರ್ತಾರೆ ಸರ್. ತಾವು ನೋಡಿರ್ಬೋದು, ಕ್ಷೇತ್ರದ ಪರವಾಗಿ ಭಾಳ ಒಂದು ಕಟ್ಟ ಕಡೆಯ ಪ್ರಜೆ ಕಾಲ್ ಮಾಡಿದಾಗಲೂ ಅವ್ರು ಮಾತಾಡಿ ರೆಸ್ಪಾನ್ಸ್ ಮಾಡುವಂಥ ಒಂದು MLA ಇದ್ದಾರೆ ಅಂದರೆ ನಾವು ಹೆಮ್ಮೆಯಿಂದ ಹೇಳ್ತೀವಿ, ಅದು ನಮ್ಮ ಶಾಸಕರು ಸರ್. ಆದ್ದರಿಂದ ನಮ್ಮ ಶಾಸಕರಿಗೆ ಇವಾಗೇನು KGF ಅಲ್ಲಿ ಹೇಗೆ ಜನರಿಗೆ ಒಂದು ಒಡನಾಟದಲ್ಲಿ ಇದ್ದಾರೋ, ಇಡೀ ರಾಜ್ಯದಲ್ಲಿ ಇರಬೇಕು ನಮ್ಮ ಮೇಡಮ್ ಅವರು ಅನ್ನೋದು ನಮ್ಮ ಒಂದು ಆಸೆ ಸರ್. ಖಂಡಿತವಾಗ್ಲೂ ಮಾಡ್ತೀವಿ. DK ಸಾಹೇಬ್ರ ಹತ್ರಕ್ಕೆ ಹೋಗ್ತೀವಿ, ನಮ್ಮ ಮೇಡಮ್ಗೂ ಒಂದು ಸ್ಥಾನಮಾನ ಕೊಡಿ. KGF ಅಲ್ಲಿ ಪಕ್ಷದ ಸಂಘಟನೆ ಹೇಗೆ ಬಲವರ್ಧನೆ ಆಗಿದೆಯೋ ಇಡೀ ರಾಜ್ಯದಲ್ಲಿ ಆಗಿರಬೇಕು, ಮಹಿಳೆಯರಿಗೂ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ, ನಮ್ಮ ಮೇಡಮ್ ಅವ್ರಿಗೊಂದು ಅವಕಾಶ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಇರ್ಬೋದು, ಜನರಿಗೆ ಪ್ರತಿಯೊಂದನ್ನು ತಲುಪಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೆಲಸವನ್ನು ನಮ್ಮ ಮೇಡಮ್ ಅವರು ಮಾಡ್ತಾರೆ ಅನ್ನೋ ಒಂದು ಆಸೆ ನಮಗಿದೆ ಸರ್. ಒಂದು ಆಸೆ ಏನು ಅಂದರೆ ಸರ್, ಇವಾಗ ಏನು KGF ಕ್ಷೇತ್ರದಲ್ಲಿ ಜನರಿಗೆ ಪ್ರತಿಯೊಂದು ಸೌಲಭ್ಯಗಳಿರ್ಬೋದು, ಏನೇ ತೊಂದರೆ ಇರ್ಬೋದು,
ಅತಿ ಶೀಘ್ರವಾಗಿ ಸ್ಪಂದಿಸುವಂಥ ಕೆಲಸವನ್ನು ಮೇಡಮ್ ಅವರು ಮಾಡ್ತಿದ್ದಾರೆ. ಅದೇ ಕೆಲಸ ಇಡೀ ರಾಜ್ಯಕ್ಕೆ ಸೇರಬೇಕು. ಈಗ ಇಡೀ ರಾಜ್ಯದ ಜನರಿಗೆ ಕಡೆಯಿಂದ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ ಸರ್. ಯಾವುದೇ ಟೆನ್ಷನ್ ಇರಲಿ, ಎಷ್ಟೇ ಪ್ರೆಷರ್ ಇರಲಿ, ಪಕ್ಷಕ್ಕೆ ಮುಜುಗರ ಆಗುವಂಥ ಕೆಲಸ ನೀವು ಮಾಡಬಾರ್ದು, ನಾನು ಮಾಡಲ್ಲ ಅಂತ ಅವ್ರು ಈಗಾಗಲೇ ನಮ್ಗೆ ತಿಳಿಸಿದ್ದಾರೆ. ಅದರಿಂದ ಏನಾದರೂ ಇರಲಿ, ನಮ್ಮ ಹೋರಾಟ ಇದಿರಲ್ಲ, ಅವ್ರ ಮೇಲೆ ಪ್ರೆಷರ್ ಅವ್ರಿಗೆ ಮುಜುಗರ ಪಡುವಂಥ ಯಾವುದೇ ಹೋರಾಟಗಳು ನಾವು ಮಾಡಲ್ಲ. ರಿಕ್ವೆಸ್ಟ್ ಆಗಿ ನಮ್ಮ ಹಕ್ಕು ಕೇಳ್ತೀವಿ ಸರ್. ಈಗಾಗಲೇ ಶಿವಕುಮಾರ್ ಅವ್ರಿಗೆ ಅವರು ಪ್ರತಿ ಸಲ ನಿಮ್ಮ ಮೀಡಿಯಾದವರು ಅವ್ರನ್ನ ಎಷ್ಟೇ ರೇಗಿಸ್ಲಿ, ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ನಾನು ಕೆಲಸ ಮಾಡಿದ್ದೀನಿ, ಕೂಲಿ ಕೇಳ್ತಾ ಇದ್ದೀನಿ. ನಾವು ಕೇಳ್ತಿರೋದಷ್ಟೇ, ನಮ್ಮ ಮೇಡಮ್ ಕೆಲಸ ಮಾಡಿದ್ದಾರೆ. MP ಎಲೆಕ್ಷನಲ್ಲಿ ಇಡೀ ಜಿಲ್ಲೆಯಲ್ಲಿ ಅವ್ರಿಗೇನು ಲೀಡ್ ಬಂದಿತ್ತು ಅವ್ರಿಗಿಂತ ಹೆಚ್ಚಿಗೆ ಲೀಡ್ ಕೊಡಿಸಿದ್ದಾರೆ. ಸೊ ಅವರು ಕೆಲಸ ಮಾಡಿದ್ದಾರೆ, ಅವ್ರಿಗೂ ಕೂಲಿ ಕೊಡಿ ಅಂತ ನಮ್ಮ MLA ಪರವಾಗಿ ನಾವು ಕೇಳ್ತಾ ಇದ್ದೀವಿ.